ಬಿಬಿಎಂಪಿ ಶಿಕ್ಷಕರ ಬಡಿದಾಟದಲ್ಲಿ ಬಡವಾದ ಶಾಲಾ ಮಕ್ಕಳ ಪಾಲಿಗೆ ಯಮನಂತೆ ಕಾಡ್ತಾ ಇದೆ ಫುಟ್ಪಾತ್ ಗುಂಡಿ. ಯಮಗುಂಡಿಯ ನಡುವೆಯೇ ಈಗ ಮಕ್ಕಳು ಓಡಾಡ್ತಾ ಇದ್ದಾರೆ. ಮಕ್ಕಳ ಪಾಲಿಗೆ ಇದು ನಿಜಕ್ಕೂ ಸಹ ಯಮಗುಂಡಿಯಾಗಿದೆ. ಮಲ್ಲೇಶ್ವರಂ ಕೇಂದ್ರೀಯ ಶಾಲಾ ಮುಂಭಾಗದಲ್ಲಿರುವಂತಹ ಫುಟ್ಪಾತ್ ಇದು. ದೊಡ್ಡ ಗುಂಡಿ ಬಿದ್ರೂ ಸಹ ಬ್ಯಾರಿಕೇಡ್ ಅನ್ನ ಬಿಬಿಎಂಪಿ ಅಳವಡಿಕೆ ಮಾಡಿಲ್ಲ. ಶಾಲೆ ಬಿಟ್ಟಾಗ ಗುಂಡಿಯಲ್ಲಿ ಬಿದ್ದು ಅಲ್ಲಿಂದ ಎದ್ದು ಮಕ್ಕಳು ಹೋಗಬೇಕಾದಂತಹ ಪರಿಸ್ಥಿತಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಎಷ್ಟು ದೊಡ್ಡ ಗುಂಡಿ ಅಂತ. ಫುಟ್ಪಾತ್ ರೆಡಿ ಮಾಡಿಸಿಕೊಡುವಂತೆ ಮಕ್ಕಳಿಂದ ಸಹ ಮನವಿ ಮಾಡಲಾಗಿದೆ. ಮಕ್ಕಳ ಜೀವದ ಜೊತೆಯಲ್ಲಿ ಆಟ ಆಡ್ತಾ ಇದೆಯಾ ಹಾಗಾದ್ರೆ ಬಿಬಿಎಂಪಿ? ಶಾಲೆಗೆ ನೋಟಿಸ್ ಕೊಟ್ಟು ಸುಮ್ಮನಿರುವಂತಹ ಅಧಿಕಾರಿಗಳು ಈಗ. ಬೆಂಗಳೂರಿನ ಫುಟ್ಪಾತ್ಗಳು ಎಷ್ಟು ಸೇಫ್ ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನ ಇದೆ. ನಾವಿವಾಗ ಮಲ್ಲೇಶ್ವರಂನಲ್ಲಿರುವಂತಹ ಪ್ರತಿಷ್ಠಿತ ಕೇಂದ್ರೀಯ ವಿದ್ಯಾಲಯದ ಫುಟ್ಪಾತ್ ಮುಂಭಾಗದಲ್ಲಿದ್ದೀವಿ. ಈ ಒಂದು ಮುಂಭಾಗದಲ್ಲಿ ನೀವು ನೋಡ್ಬೋದು, ಈ ಫುಟ್ಪಾತ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಮಕ್ಕಳು ಓಡಾಟವನ್ನು ನಡೆಸ್ತಾರೆ. ಕೇಂದ್ರೀಯ ವಿದ್ಯಾಲಯದಲ್ಲಿ ಸುಮಾರು ಮೂರು ಶಿಫ್ಟ್ನಲ್ಲಿ ಸ್ಕೂಲ್ ನಡೆಯುತ್ತೆ. ಬೆಳಗಿನ ಜಾವದಿಂದ ಹಾಗೆಯೇ ಸಂಜೆವರೆಗೂ ಕೂಡ ಶಾಲಾ ಕಾಲೇಜುಗಳು ನಡೀತಾನೆ ಇರುತ್ತೆ. ಎಲ್ಲ ರೀತಿಯಾದಂಥ ಪುಟ್ಟ ಮಕ್ಕಳಿಂದ ಹಿಡಿದು LKG UKG ಮಕ್ಕಳಿಂದ ಹಿಡಿದು 10ನೇ ಕ್ಲಾಸು ತರಗತಿವರೆಗೂ ಓದುವಂಥ ಮಕ್ಕಳು ಈ ಒಂದು ಶಾಲೆಯಲ್ಲಿ ಓದ್ತಾನೆ ಇರ್ತಾರೆ. ಸೊ ಇದೇ ಫುಟ್ಪಾತನ್ನು ಹಾದು ಮಕ್ಕಳು ಶಾಲೆಗೆ ಹೋಗಬೇಕು. ಹಾಗೆ ಶಾಲೆ ಬಿಟ್ಟ ತಕ್ಷಣವೂ ಕೂಡ ಇದೇ ಫುಟ್ಪಾತನ್ನು ಹಾದು ಮಕ್ಕಳು ಇಲ್ಲಿಂದ ಮನೆ ಕಡೆಗೆ ನಿರ್ಗಮಿಸ್ತಾರೆ. ನಾವು ನೋಡ್ಬೋದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಫುಟ್ಪಾತ್ನ ಪರಿಸ್ಥಿತಿ ಈ ರೀತಿ ಇದೆ. ದೊಡ್ಡದಾದಂತಹ ಹಳ್ಳ ಬಿದ್ದಿರ್ತಕ್ಕಂಥದ್ದು. ಈ ಹಳ್ಳವನ್ನೇ ಆಯ್ದುಕೊಂಡು ಮಕ್ಕಳು ಹೋಗ್ತಿದ್ದಾರೆ. ಇಲ್ಲಿ ಈ ರೀತಿಯಾದಂಥ ದೊಡ್ಡ ಹಳ್ಳ ಆಗಿರೋದಕ್ಕೆ ಎರಡು ಕಾರಣಗಳನ್ನ ನೀಡ್ಬೋದು. ಏನಂತಂದರೆ, ಒಂದು ಕಡೆ ಫುಟ್ಪಾತ್ ಕಾಮಗಾರಿ ಕಳಪೆಯಾಗಿತ್ತ ಅನ್ನುವಂಥ ಒಂದು ಕಾರಣವನ್ನು ನೀಡ್ಬೋದು. ಜೊತೆಗೆ ಈ ಒಂದು ಶಾಲೆಗೆ ದೊಡ್ಡದೊಂದು ಲಾರಿ ಒಳಭಾಗಕ್ಕೆ ಹೋದಾಗ ಈ ರೀತಿಯಾದಂಥ ದೊಡ್ಡ ಗುಂಡಿ ಆಗಿರ್ತಕ್ಕಂಥದ್ದು. ಸೊ ಇದಾಗಿ ಈಗಾಗಲೇ 3-4 ದಿನಗಳು ಕಳೆದಿದೆ. ಹಾಗಿದ್ರೂ ಕೂಡ ಶಾಲೆಯಿಂದಲೂ ಕೂಡ ಇದನ್ನು ಸರಿ ಮಾಡಿಸುವಂತಹ ಪ್ರಯತ್ನ ಆಗಿಲ್ಲ. ಜೊತೆಗೆ ಬಿಬಿಎಂಪಿಯಿಂದಲೂ ಕೂಡ ಇದನ್ನು ಸರಿ ಮಾಡಿಸುವಂಥ ಪ್ರಯತ್ನ ಆಗಿಲ್ಲ. ಕೇವಲ ಒಂದು ಲಾರಿ ಒಳಭಾಗಕ್ಕೆ ಹೋದ ತಕ್ಷಣವೇ ಇಷ್ಟು ದೊಡ್ಡ ಹಳ್ಳ ಬೀಳುತ್ತೆ ಅಂತ ಅಂದರೆ ಫುಟ್ಪಾತ್ ಕಾಮಗಾರಿ ಬಿಬಿಎಂಪಿಯಿಂದ ಯಾವ ರೀತಿಯಾಗಿ ಆಗಿತ್ತು ಅನ್ನುವಂತಹ ಅನುಮಾನವೂ ಕೂಡ ಮೂಡ್ತಾ ಇದೆ. ಕಳಪೆ ಕಾಮಗಾರಿ ಆಗಿತ್ತಾ ಅಂತಕ್ಕಂಥದ್ದು. ಸೊ ಹಾಗೆ ನೀವು ನೋಡ್ಬೋದು, ಇಷ್ಟು ದೊಡ್ಡ ಒಂದು ಗುಂಡಿ ಬಿದ್ದಿದ್ರು ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಗುಂಡಿಯನ್ನೇ ಹಾಯ್ಕೊಂಡು ಹೋಗ್ತಾರೆ. ಹಾಗಿದ್ರೂ ಕೂಡ ಇಲ್ಲಿ ಒಂದು ಸಣ್ಣ ಬ್ಯಾರಿಕೇಡ್ ಕೂಡ ಇಟ್ಟಿಲ್ಲ. ಈ ಮೂಲಕವಾಗಿ ಮಕ್ಕಳು ಎಷ್ಟು ಅಸುರಕ್ಷಿತವಾಗಿ ಇಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಅನಿಸುತ್ತೆ. ಬಿಬಿಎಂಪಿಯೇ ಆಗಲಿ ಅಥವಾ ಶಾಲೆಯೇ ಆಗಲಿ ಇಲ್ಲಿ ಬ್ಯಾರಿಕೇಡನ್ನು ಹಾಕಿ ಬಂದೋಬಸ್ತನ್ನು ಮಾಡುವಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಅದು ಯಾವುದನ್ನು ಕೂಡ ಮಾಡಿಲ್ಲ ಅಂತಕ್ಕಂಥದ್ದು. ಸೊ ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಮಕ್ಕಳು ಬಿದ್ದ ನಂತರ ಕ್ರಮವನ್ನು ಕೈಗೊಳ್ಳೋದು ಎಷ್ಟು ಸರಿ? ಅದಕ್ಕೂ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಬಿಬಿಎಂಪಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಈ ಕಾಮಗಾರಿಯನ್ನು ತತ್ಕ್ಷಣದಲ್ಲಿ ಮಾಡಿಸಿ ಮಕ್ಕಳ ಸುರಕ್ಷತೆಯ ವಿಚಾರ ಆಗಿರೋದ್ರಿಂದ ಬಿಬಿಎಂಪಿಯ ಅಧಿಕಾರಿಗಳು ತಕ್ಷಣವೇ ಈ ಕಾಮಗಾರಿಯನ್ನು ಮಾಡಿಸುವಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.